ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಯ, ಒಂದು ನಿಮಿಷ. ನಿಜ ಹೇಳು ಮಯ, ಇದನ್ನೆಲ್ಲ ಮಾಡಿಸಿದ್ ನೀನೇ ತಾನೆ? ಮ್ಯಾಮ್, ಏನು ಹೇಳ್ತಿದ್ದೀರಾ? ದೇ ಆರ್ ಹರ್ಟಿಂಗ್ ಶರತ್ ಹರ್ಟ್ ಆಗೋ ಕೆಲಸ ನಾನು ಯಾವತ್ತಾದ್ರೂ ಮಾಡ್ತೇನಾ? ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಮ್ಯಾಮ್. ನೀ ಹೇಳ್ತಿರೋದಲ್ಲ ನಿಜನಾ? ಐ ಸ್ವೇರ್ ಮ್ಯಾಮ್. ಮತ್ತೆ ಆ ಜರ್ನಲಿಸ್ಟ್ಗಳೆಲ್ಲ ಇಲ್ಲಿಗೆ ಹೇಗೆ ಬಂದ್ರು? ಯಾರು ಮಾಡಿಸಿರ್ಬೋದು ಇದನ್ನೆಲ್ಲ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಬಂಗಾರ ಕೊಡೋ ನೀನು. ನಿನ್ನ ನಿಮ್ಮ ಅಪ್ಪನ ಥರ ವೇಸ್ಟ್ ಬಾಡಿ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನಿನ್ ತಲೆಯಲ್ಲೂ ಬುದ್ಧಿ ಇದೆ. ಏನೇ ಹೇಳು ತರಣ್, ಇವತ್ತು ಶಾಕಿಂಗ್ ಪ್ಲಾನು ಸೂಪರ್ ಆಗಿತ್ತು ಮಗ್ನೆ. ಎಸ್ ಮಾಮ್, ಶಾಕಿಂಗ್. ಬಟ್ ಆ ಶರತ್ ಮಾಡಿದ ಕೆಲಸಕ್ಕೆ ಹಿ ಡಿಸರ್ವ್ಡ್ ಇಟ್. ಇದಕ್ಕೋಸ್ಕರನೇ ಅವನ ಹಳ್ಳಿಗುಗ್ಗು ಮದುವೆ ಆಗಲಿ ಅಂತ ನಾನು ಬಯಸಿದ್ದು. ಇನ್ಮೇಲಿಂದ ಶರತ್ ರೆಪ್ಯುಟೇಷನ್ ಧೂಳಿಪಟ ಮಾಡೋದು ಇಸ್ ಅ ಕೇಕ್ ವಾಕ್. ನಾನು ಆ ಶರತ್ತಿಂದ ಎಲ್ಲ ಕಿತ್ಕೊಂತೀನಿ, ಲಿಟ್ರಲಿ ಎವ್ರಿಥಿಂಗ್. ಬಾಸು, ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ನನ್ನ ಮಾತು ಕೇಳಿ. ನೀವೇ ಹೇಳಿದ್ರಿ ಅಲ್ವಾ, ನಾವೇನು ಅಂತ ನಮಗ್ ಗೊತ್ತಿರ್ಬೇಕು. ಯಾರು ಏನು ಹೇಳಿದ್ರು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು ಅಂತ. ನನಗ್ ಗೊತ್ತು ನಿಮ್ಗೀಗ ಬೇಜಾರಾಗಿದೆ ಅಂತ. ಅಲ್ಲ ಬಾಸು, ಅವರೆಲ್ಲ ಮಾತಾಡಿದ್ ನೋಡಿದ್ರೆ ಇದೆಲ್ಲ ಆಗಿದ್ ನನ್ನಿಂದಾನೆ ಅಂತ ಅನ್ಸ್ತದೆ. ನಮ್ ಮದ್ವೆ ಆಗಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅನ್ಸುತ್ತೆ. ದಯವಿಟ್ಟು ನನ್ನ ಪ್ಲೀಸ್, ನನಗೆ ಒಬ್ನೇ ಇರಬೇಕು ಅನಿಸ್ತಾ ಇದೆ. ನೋಡು, ನನ್ಗೆ ನಿನ್ ಬಗ್ಗೆ ಯಾವ ಕೋಪನೂ ಇಲ್ಲ. ಜಸ್ಟ್ ನನ್ಗೆ ಯಾರು ಬೇಡ. ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಪ್ಲೀಸ್. ನೀವು ಉಮನೈಸರ್ ಅನ್ನೋ ಆರೋಪ ಇದೆ ಅಂತ ನಮಗ್ ಗೊತ್ತಾಗ್ತಾ ಇದೆ. How can they talk like that? ಸಮಾಧಾನ ಮಾಡ್ಕೊಳ್ಳಿ, ಕಾಮ್ ಡೌನ್. ಆ ರೀತಿ ಎಲ್ಲ ಆಪಾದನೆ ಮಾಡ್ತಾ ಇದ್ದಾರಲ್ಲ, ಅಷ್ಟು ಕೇವಲವಾಗಿ ಜಸ್ಟ್ ಹೌ? ನಮ್ಮ ಮನೇಲಿ ಏನ್ ನಡೀತಾ ಇದೆ ಅಂತ ಏನ್ ಗೊತ್ತು ಅವ್ರಿಗೆ? ನಾನು ಹುಮನೈಸರ ಡಾಮಿನೇಟ್ ಮಾಡ್ತಾ ಇದ್ದೀರಾ? ಅಂಬಿಕಾ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡೋದಕ್ಕೆ ಎಷ್ಟು ಧೈರ್ಯ ಅವ್ರಿಗೆ? ಐ ವೋಂಟ್ ಲೀವ್ ದೆಮ್. ಲಡಿ ಮರಾಜ್, ನೀನೇ ಹೇಳು ಅಂಬಿಕಾ, ನಾನು ಅಂತವನ? ಶರತ್, ನೀವು ಅಪರಂಜಿಗೆ ತಾನು ಅಪರಂಜಿ ಅಂತ ಗೊತ್ತಿದೆ ಅಲ್ವಾ? ಅದಕ್ಕೆ ಬೇರೆ ಯಾರಾದ್ರೂ ಪ್ರಮಾಣ ಪತ್ರ ಕೊಡ್ಬೇಕಾ? ಇಲ್ಲ ತಾನೆ? ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ನೀವು. ಅವ್ರು ಹಾಗೆ ಮಾತಾಡುವಾಗಲೇ ನಾನು ಅವ್ರಿಗೆ ಪಾಠ ಕಲಿಸ್ಬೇಕಿತ್ತು. ಯಾಕೆ ಸುಮ್ಮನಿದ್ದೆ? ಅದ್ ಹಾಗೆ ಆಗತ್ತೆ ಶರತ್. ಕೆಲವೊಂದನ್ನ ನಾವ್ ನಿರೀಕ್ಷೆ ಮಾಡಿರಲ್ಲ. ಅದಾದಾಗ ನಮ್ಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆದ್ರೂ ಅವರೆಲ್ಲ ಹೇಗ್ ಬಂದ್ರು? ಹೋಗಿ ನಿಮ್ಮಂತ ಜೆಂಟಲ್ಮೆನ್ ಮೇಲೆ ಅಂತ ಆರೋಪ ಹೇಗ್ ಹಾಕಿದ್ರು? ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಪ್ಲೀಸ್ ಶರತ್, ಕೋಪ ಮಾಡ್ಕೋಬೇಡಿ. ನನ್ ಮಾತು ಯಾರಿಗಾದ್ರೂ ಕೇಳತ್ತೆ ಅನ್ನೋದಾಗಿದ್ರೆ ಶರತ್ ಎಂತವ್ರು ಅಂತ ನಾನ್ ಹೇಳ್ತಿದ್ದೆ. ಅವ್ರ ಬಗ್ಗೆ ಮಾತಾಡೋದಿರ್ಲಿ, ಅವ್ರ ಹೆಸರು ತಗೊಳ್ಳೋದಕ್ಕೂ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದೆ. ಲೈಫಲ್ಲಿ ಇಂಥ ಅವಮಾನಕ್ಕೆ ಯಾವತ್ತೂ ಹಾಕಿರ್ಲಿಲ್ಲ. ಐ ಕಾಂಟ್ ಬೇರ್ ದಿಸ್. ಐ ವೋಂಟ್ ಸ್ಪೇರ್ ಎನಿಬಡಿ. Rani, you've done a great job. This is what I expect from you. You will get what you deserve. ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ಯಾ. And don't forget for the next part. What's the plan, Tarun? It is none of your business, Maya. Is it?
ನನ್ ಶರತ್ಗೆ ಹರ್ಟ್ ಮಾಡಿದ್ರೆ ಅದ್ ನನಗ್ ಸಂಬಂಧ ಪಡಲ್ವಾ? ನೀನ್ ಶರತ ವೇಟ್ ನಗು ತಡ್ಕೊಳಕ್ ಆಗ್ತಿಲ್ಲ. ಶರತ್ ನಿನ್ನ ಫ್ರೆಂಡ್ ಅಂತಾನು ಕನ್ಸಿಡರ್ ಮಾಡಲ್ಲ, ಆದ್ರೆ ನೀನು ಅದೇನೋ ಅಂತಾರಲ್ಲ ಭ್ರಮೆಯಲ್ಲಿದೆಯಾ? ನೀನು ನಿನ್ ಬೌಂಡ್ರಿನ ಕ್ರಾಸ್ ಮಾಡ್ತಿದ್ಯಾ. ನಿಜ ಹೇಳು, ಏನ್ ಮಾಡಕ್ ಹೊರಟಿದ್ಯಾ? ಹೇಳಿದ್ನಲ್ಲ ಮಾಯಾ, ಇಟ್ ಇಸ್ ನನ್ ಆಫ್ ಯೋರ್ ಬಿಸ್ನೆಸ್. ಹೌದಾ? ಸರಿ, ಹಾಗಾದ್ರೆ ನೀನ್ ಏನ್ ಮಾಡ್ತಿದ್ಯಾ ಅಂತ ಮನೆಯವ್ರಿಗೆಲ್ಲ ಹೇಳ್ತೀನಿ. ಎವ್ರಿ ಒನ್ ಇನ್ ದ ಫ್ಯಾಮಿಲಿ ಶುಡ್ ನೋ. ಮಾಯಾ ಪ್ಲೀಸ್, ಮಾಯಾ ಡೋಂಟ್ ಡೂ ದಿಸ್ ಪ್ಲೀಸ್ ಮಾಯಾ ಅಂತ ನನಗೆ ಬೆಗ್ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೀನು ಹೋಗ್ಬಿಟ್ಟು ಹೇಳು, ಆಮೇಲೆ ಈ ಲಾಸ್ಟ್ 1 ವರ್ಷದಲ್ಲಿ ನೀನೇನೇನು ಮಾಡಿದ್ಯಾ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ. ಸೊ ಮಾಯಾ, ಬಿ ಎ ಗುಡ್ ಗರ್ಲ್, ಗೆಟ್ ಔಟ್ ಆಫ್ ಮೈ ವೇ. ಅಂತ ಕೆಲಸ ಆಗೋಯ್ತು. ಶರತ್ ಅವರು ಅವಳ ಮಗಳು ಕೇರ್ ಟೇಕರ್ನೇ ಮದುವೆ ಆಗಿದಾರಲ್ವಾ, ಅದು ಬೆದರಿಕೆ ಮದ್ವೆನಾ ಇಲ್ಲ ಒತ್ತಾಯದ ಮದ್ವೆನಾ? ಹಳ್ಳಿ ಹುಡುಗಿ ಅವಳನ್ನ ಕಂಟ್ರೋಲ್ ಮಾಡ್ಬೋದು ಅನ್ನೋ ರೀಸನ್ಗೆ ಶರತ್ ಅವ್ರೇನಾದ್ರೂ ಅವಳನ್ನ ಮದ್ವೆ ಆದ್ರ? ಪಾರ್ಟಿಲಿ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಅವರಿಗೆ. ಅಟ್ಲೀಸ್ಟ್ ನೆಮ್ಮದಿಯಾಗಾದ್ರೂ ಮಲಗಲಿ. ಐ ಆಮ್ ರಿಯಲಿ ಸಾರಿ ದುರ್ಗಾ. ಇವತ್ತು ಪಾರ್ಟಿ ನಿನಗೆ ಎಷ್ಟು ಕೆಟ್ಟದಾಗಿತ್ತು ಅಂತ ನನಗೆ ಗೊತ್ತು. ಪಾರ್ಟಿಲಿ ಈ ಥರ ಎಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ದುರ್ಗಾ. ಇನ್ಫ್ಯಾಕ್ಟ್ ಆ ಥರ ಆಗುತ್ತೆ ಅನ್ನೋ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ನಾನು ಇನ್ನು ಪಾರ್ಟಿಗೆ ಒತ್ತಾಯ ಮಾಡ್ತಾ ಇರಲಿಲ್ಲ. ಐ ನೋ ಅದು ನಿನಗೆ ಟ್ರಾಮಾ ಥರ ಆಗಿದೆ ಅಂತ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ದುರ್ಗಾ.